ಒಂದು ದಿನ ಜೀವನ ಮರಣವನ್ನು ಕೇಳಿತು. ಯಾಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಎಂದು ಪ್ರಶ್ನಿಸಿತು. ಮರಣ ಉತ್ತರಿಸಿತು, ಏಕೆಂದರೆ ನೀನು ಸುಂದರವಾದ ಸುಳ್ಳು, ಆದರೆ ನಾನು ಕಹಿಯಾದ ಸತ್ಯ. ಜನಕ್ಕೆ ಸತ್ಯಕ್ಕಿಂತಲೂ ಸುಳ್ಳಿನ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲರಿಗೂ ಶುಭೋದಯ. ನಿಮ್ಮ ದಾವಣಗೆರೆ ಅಡುಗೆ ಕಡೆಯಿಂದ ಇವತ್ತಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ನಾನು ಚಪಾತಿ ಮಾಡೋಣ ಅಂತೇಳಿ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸಿ ಇಡ್ತಾ ಇದ್ದೀನಿ. ಎಲ್ಲ ಏನು ಹೇಳ್ತಾರೆ ಅಂತೇಳಿದ್ರೆ ಚಪಾತಿ ತುಂಬ ರಫ್ ಆಗುತ್ತೆ, ನಮಗೆ ತಿನ್ನೋದಕ್ಕಾಗಲ್ಲ ಅಂತೇಳಿ ಅಂದ್ಬಿಟ್ಟು ಹಾಲು, ಮೊಸರು, ಎಣ್ಣೆ ತುಂಬ ಏನೇನೋ ಮಿಕ್ಸ್ ಮಾಡ್ತಾರೆ. ಅದೆಲ್ಲ ಯಾವುದೂ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಚಪಾತಿ ಯಾವಾಗಲೂ ತುಂಬ ನಯಸ್ಸಾಗೆ ಬರುತ್ತೆ, ತುಂಬ ಮೃದುವಾಗಿರುತ್ತೆ. ಹೇಗೆ ಅಂತೇಳಂದ್ರೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಹದವಾಗೇ ಕಲಿಸ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹದವಾಗಿ ಕಲಿಸ್ಕೊಂಡಾದಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕಲಸಿ ಅದನ್ನು 10ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ನಾನು ಉತ್ಕೋತೀನಿ. ಅದು ಒಂದು ಮೀಡಿಯಮ್ ಸೈಜಲ್ಲಿದ್ದರೆ ಸಾಕಾಗುತ್ತೆ. ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳು ಕೂಡ ಮಾಡಬಾರ್ದು. ತುಂಬ ತೆಳುವಾದರೆ ಚಕ್ಲ ಥರ ಆಗುತ್ತೆ, ಒಂಥರ ಹಪ್ಪಳ ಥರ ಈ ಥರ ಬರುತ್ತೆ. ಹಾಗಾಗಿ ಒಂದು ಮೀಡಿಯಮಾಗಿ ಉತ್ಕೋಬೇಕಾಗುತ್ತೆ. ಅದಾದಮೇಲೆ ಬೇಯಿಸುವಾಗೂ ಕೂಡ ಪದೇ ಪದೇ ತಿರುವಾಗ್ತಾ ಇದ್ದರೆ ಅದು ಮತ್ತೆ ಗಟ್ಟಿಯಾಗುತ್ತೆ. ಹಾಗಾಗಿ ಬೇಯೋದನ್ನು ನೋಡಿಕೊಂಡು ಚೇಂಜ್ ಮಾಡ್ಕೋತಾ ಇರಬೇಕಾಗುತ್ತೆ. ಎರಡು ಸೈಡು ನೋಡಿ ಎಷ್ಟು ಮಿದುವಾಗಿದೆ ಅಂತೇಳಂದರೆ ತಿನ್ನಲಿಕ್ಕೂ ಕೂಡ ತುಂಬ ಸಾಫ್ಟಾಗಿರುತ್ತೆ ಚಪಾತಿ. ಈ ಥರ ಒಂದು ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ಒಂದು ಎಣ್ಣೆ ಹಾಕದೆ ಬೇಯಿಸಿದ್ದೀನಿ. ಅದು ಕೂಡ ನಿಮಗೆ 2 ಎಕ್ಸಾಂಪಲ್ಸ್ ತೋರಿಸೋಣ ಅಂತೇಳಿ ಅಂದ್ಬಿಟ್ಟು ಮಾಡಿರೋದು. ನೋಡಿ, ಅದು ಕೂಡ ಸ್ವಲ್ಪ ಮಿದುವಾಗೇ ಬರುತ್ತೆ. ಎಣ್ಣೆ ಹಾಕಿರೋಷ್ಟು ಮಿದುವಾಗಿ ಬಂದಿಲ್ಲ ಅಂತೇಳಿದ್ರೆ ಇದು ಬೇರೆ ಥರ ಬಂದಿರುತ್ತೆ. ಅದಾದಮೇಲೆ ಅಡಿಗೆ, ಬೆಂಡೆಕಾಯಿನ ಪಲ್ಯ ಈ ಥರ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ನಾನು ಸ್ಕೂಲಿಗೆ ಬಂದಿದ್ದೀನಿ. ಇವತ್ತು ಹೋಳಿ ಸೆಲೆಬ್ರೇಷನ್ ಇತ್ತು, ಹಾಗಾಗಿ ಮಕ್ಕಳಿಗೆ ಹೋಳಿ ಸೆಲೆಬ್ರೇಷನ್ ಕೂಡ ಮಾಡಿಸ್ಬಿಟ್ಟು ಮತ್ತೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಹೋಳಿ ಸೆಲೆಬ್ರೇಷನಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೀವಿ. ನಾವು ಟೀಚರ್ಸ್ ಮಾಡ್ತಾಯಿದ್ರೆ ಮಕ್ಕಳು ಕೂಡ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಮಾಡ್ತಾ ಇದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಬಂದು ಮತ್ತು ಇವಾಗ ನಾನು ಟ್ಯೂಷನ್ ಕೂಡ ತೊಗೋತಾ ಇದ್ದೀನಿ. ಮಕ್ಕಳಿಗೆ ಎಕ್ಸಾಮ್ಸ್ ಕೂಡ ಹತ್ರ ಬಂದಿದೆ. ಇವಾಗ ನಾನು ನಮ್ಮ ಆಂಟಿ ಮನೇಲಿ ನಮ್ಮ ಏರಿಯಾದಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅಂತ ಹೇಳಿದ್ನಲ್ವ, ಅವ್ರ ಮನೇಲಿ ಹೋಳಿಗೆ ಮಾಡ್ತಾಯಿದ್ರು, ಕಾಯಿ ಹೋಳಿಗೆನ. ಸರಿ ಬನ್ನಿ ಅಂತೇಳಿ ಕರೆದಿದ್ರು. ಅವ್ರ ಮನೆಗೆ ಹೋಗಿಬಿಟ್ಟು ಊಟ ಮಾಡಿಕೊಂಡು ಹೋಳಿಗೆ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ತುಂಬ ಲೇಟಾಗಿತ್ತು. ಆಲ್ರೆಡಿ 10:30 ಆಗಿತ್ತು. ಅದಾದಮೇಲೆ ಬಂದು ಬಟ್ಟೆ ಪ್ಯಾಕಿಂಗ್ ಇತ್ತು, ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಬಟ್ಟೆ ಪ್ಯಾಕಿಂಗ್ ಒಂದೊಂದೇ ಮಾಡ್ಕೋತಾ ಇದ್ದೀನಿ. ಟೈಮ್ ನೋಡಿದರೆ ಆಲ್ರೆಡಿ 12 ಗಂಟೆ ಆಗಿದೆ. ಬೆಳಗ್ಗೆ ಬೇರೆ 5 ಗಂಟೆಗೆ ಎದ್ಬಿಟ್ಟು ಮತ್ತೆ ಹೊರಡಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.